ಈಗ ಬಿಗ್ ಬಾಸ್ ಇಂದ ಬಂದ ನಂತರ ಎಲ್ಲರೂ ಈಗ ಯಾರು ಹೊರಗಡೆ ಬಂದಿದ್ದಾರೆ ಅವ್ರ ಜೊತೆ ಎಲ್ಲ ಸಿಕ್ಕಿದ್ದೀರಾ? ಹೇಗೆ ಏನಾದ್ರು ಡಿಸ್ಕಷನ್ ಮಾಡ್ತಾ ಇರ್ತೀರಾ? ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ? ಕಾಂಟ್ಯಾಕ್ಟ್ ಅಲ್ಲಿ ಅಂತಂದ್ರೆ ನಾನು ಇವರು ಹಂಸ ಅವ್ರ ಜೊತೆ ಒಂದೆರಡು ಸಲ ಮಾತಾಡಿದೆ. ಆಮೇಲೆ ಧರ್ಮ ಅವ್ರ ತಂದೆಯವ್ರು ನನಗೆ ಚೆನ್ನಾಗಿ ಗೊತ್ತು, ಅವ್ರ ಜೊತೆ 2 ಸಿನಿಮಾ ಮಾಡಿದ್ದೆ. ಸೊ ಹಾಗಾಗಿ ಅವ್ರ ಜೊತೆ ಮಾತಾಡಿದೀನಿ. ಬಿಟ್ರೆ ಡಿಸ್ಕಷನ್ ಎಲ್ಲ ಅಲ್ಲಿ ನೀವು ಹೋದಾಗ, ಯಾಕಂದ್ರೆ ನೀವು ತುಂಬಾ ಹೋಮ್ಲಿ ಇದ್ರಿ, ಈವಂದೋ ನೀವು ಆಕ್ಟಿಂಗು ಮತ್ತೆ ಹೊರಗಡೆ ಸೋಷಿಯಲ್ ವರ್ಕ್ ಎಲ್ಲಾ ಮಾಡಿದ್ರು ನೀವು ಮನೆ ಅಂದ್ರೆ ಫ್ಯಾಮಿಲಿ ಫಸ್ಟ್ ಪ್ರಿಫರೆನ್ಸ್ ಮಿಸ್ ಮಾಡ್ಕೊಂಡ್ರ ಒಂದ್ ವಾರ? ಇಲ್ಲ, ಯಾಕಂದ್ರೆ ಅಲ್ಲಿ ಹೋದ ತಕ್ಷಣ ಅಲ್ಲೇ ಏನು ಸಿಕ್ಕಾಪಟ್ಟೆ ಇರುತ್ತಲ್ವಾ ಮಾಡಕ್ಕೆ. ಸೊ ಹಾಗಾಗಿ ಆ ಇದ್ರಲ್ಲಿ ಮಿಸ್ ಮಾಡ್ಕೊಂಡಿರ್ಲಿಲ್ಲ. ಐ ಥಿಂಕ್ ಒಂದು 2-3 ವಾರ ಹೋಗಿದ್ದಿದ್ರೆ ಮಿಸ್ ಆಗಿರೋದು ಅನ್ಸುತ್ತೆ. ಒಂದು ಟೂರ್ ಹೋಗಿ ಬಂದಂಗಾಯ್ತಾ? ಅಷ್ಟೇ, 1 ವಾರ ವಾಸ್ ಟೂ ಶಾರ್ಟ್. ಹೌದು. ಏನು ಅದ್ರಲ್ಲಿ ಇವಾಗ ನನ್ನನ್ನೇ ಯಾರಾದ್ರೂ ಬಿಗ್ ಬಾಸ್ ಟ್ಯಾಲೆಂಟ್ ನಿಮಗೆ ತೋರ್ಸಕ್ ಆಗ್ಲಿಲ್ಲ ಅನ್ನೋ ಏನಾದ್ರೂ ಬೇಜಾರ್ ಇದೆಯಾ? ಇಲ್ಲ, ಯಾಕಂದ್ರೆ ಹೊರಗಡೆ ಬಂದಾಗ್ಲೇನೆ ಮಾಡಕ್ ಇಷ್ಟೊಂದಿತ್ತಲ್ವಾ. ಬಟ್ ನೀವ್ ಹೇಳ್ದಾಗೆ ಅಲ್ಲಿ ಕೆಲವ್ರನ್ನೆಲ್ಲ ಏನೂ ಮಾಡದೆ ಈಗ 8-10 ವಾರ ಕೂತಿರೋರ್ನ ನೋಡಿದಾಗ ಇದು ಯಾವ ರೀತಿಯಾದ ಆಟನಪ್ಪ ಇದು, ನಾನು ಅಷ್ಟು ಆಕ್ಟಿವ್ ಆಗಿದ್ದೆ, ನನಗೇನು ತೋರ್ಸಕ್ಕೆ, ಒಂದು ನನ್ನ ಪ್ರತಿಭೆನ ತೋರ್ಸಕ್ಕಾಗ್ಲಿ, ನನ್ನ ಸ್ಟ್ರೆಂತ್ನ ತೋರ್ಸಕ್ಕೆ ನನಗೆ ಸಮಯ ಸಿಗದೆ ಇದ್ದಾಗ 8 ವಾರ 10 ವಾರ ಏನೂ ಮಾಡದೆ ಕೂತಿರೋರು ತುಂಬಾ ಜನ ಇದ್ದಾರೆ. ಸೊ ಅವಾಗ ಅನ್ನಿಸ್ತು ಇದು ಯಾವ ರೀತಿ ಇದು ಅಂತ ಸ್ವಲ್ಪ ಅನ್ಸಿದೆ. ಎಲ್ಲೋ ಒಂದ್ ಕಡೆ ಬೇಸರ ಆಯ್ತಾ? ಖಂಡಿತ ಅನ್ಸುತ್ತೆ. ಯಾಕೆ ಅಂತಂದ್ರೆ ಸುಮಾರು ಜನ ನೀವೇ ನೋಡಿದ್ದೀರ, 4-5 ವಾರ ಅಂತೂ ಸುಮಾರು ಜನ ಏನು ನನಗೂ ಇದಕ್ಕೂ ಸಂಬಂಧನೇ ಇಲ್ಲ ನಂಗೆ ಕೂತಿದ್ರು. ಮೊದಲನೇ ವಾರ ಅಂತೂ ನನ್ನ ಎಲಿಮಿನೇಟ್ ಅಂದಾಗ ನಾನು ಫಸ್ಟ್ ಜೋಕ್ ಅಂದ್ಕೊಂಡೆ. ಯಾಕಂದ್ರೆ ಏನು ಮಾಡದೆ ಕಾಣಿಸ್ಕೊಳ್ದೆ ಅಲ್ಲಿ ಇದೀವಿ ಅಂತ ಉಸಿರು ಕೂಡ ಆಡದೆ ಇದ್ದವ್ರು ಕೆಲವ್ರು ಇದ್ರು. ಅವ್ರನ್ನೆಲ್ಲ ಬಿಟ್ಟು ನಾನಾ ಅಂತ ಅನ್ನಿಸ್ತು. ಯಾಕಂದ್ರೆ ಜನರು ಮತ್ತೆ ನಿಮ್ಮ ಅಭಿಮಾನಿಗಳಿರ್ಬೋದು, ಜನರು ಇರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಯು ಆರ್ ವೆರಿ ಆಕ್ಟಿವ್. ಹೌದು, ನಮಗೆ ಗೊತ್ತಿರೋ ಹಾಗೆ ಒಂದೇ ಫೀಲ್ಡ್ ಅಲ್ಲ, ಒಂದೇ ಕ್ಷೇತ್ರಕ್ಕೆ ಸೀಮಿತ ಆಗಿಲ್ಲ ನೀವು. ನಿಜ. ಕಲಾವಿದೆ ಆಗಿರ್ಬೋದು, ನಟಿ ಆಗಿರ್ಬೋದು, ಸೋಷಿಯಲ್ ವರ್ಕ್ ಆಗಿರ್ಬೋದು, ವರ್ಕ್ ಮಾಡೋದ್ರಲ್ಲಾಗಿರ್ಬೋದು, ಹೀಗೆ ಬಹಳಷ್ಟು ಕಡೆ ತೊಡಗಿಸ್ಕೊಂಡಿದ್ರಿ. ಸೊ ಜನರು ನಿಮಗೆ ಏನ್ ಹೇಳ್ತಾರೆ? ಈಗ 1 ವಾರಕ್ಕೆ ಬಂದ್ರಲ್ಲ, ಆಗ ತಕ್ಷಣ ಏನ್ ರಿಯಾಕ್ಷನ್ಸ್ ಕೊಡ್ತಾ ಇದ್ರು ನೋಡಿದ ತಕ್ಷಣನೇ? ತುಂಬಾ ಬೇಸರ ಮಾಡ್ಕೊಂಡಿದ್ದಾರೆ ಅವರು. ನಾವಿನ್ನೂ ಶೋಗೆ ಅಡ್ಜಸ್ಟ್ ಆಗ್ತಾ ಇದ್ವಿ, ಇನ್ನು ಏನದು ವೋಟ್ ಮಾಡಕ್ಕೆ ಶುರು ಮಾಡಿರ್ಲಿಲ್ಲ. ಇದನ್ನೆಲ್ಲ ಒಂದು ಅಭ್ಯಾಸ ಮಾಡ್ಕೊಳ್ತಾ ಇದ್ವಿ. ಹೊಸ ಸೀಸನ್ ಶುರುವಾಗಿದೆ, ವೋಟ್ ಮಾಡ್ಬೇಕು, ಅದು ಇದು, ಅದನ್ನ ಮಾಡ್ಕೊಳ್ಳೋ ಅಷ್ಟಲ್ಲೇ ಹೊರಗಡೆ ಬಂದ್ಬಿಟ್ರಲ್ಲ ಅಂತ ತುಂಬಾ ನೋವಾಯ್ತು ಅಂತ ಹೇಳ್ತಾರೆ. ಎಲ್ಲ ಹೋದ್ರು ಅದು ಕೇಳಿ ಕೇಳಿ ಪಾಪ ನನಗೆ ಸಾಕಾಯ್ತು. ನೀವಿರ್ಬೇಕಿತ್ತು ಮೇಡಮ್, ನೀವಿರ್ಬೇಕಿತ್ತು ಅಂತ ಪ್ರತಿಯೊಬ್ರು ಬಾಯಲ್ಲೂ ಅದನ್ನ ಕೇಳಿ ಆಕ್ಚುಲಿ ತುಂಬಾ ಸಂತೋಷ ಆಯ್ತು ನನ್ಗೆ. ಹಾಗ ಅನ್ನಿಸ್ಕೊಂಡು ಹೊರಗಡೆ ಬರ್ಬೇಕು ಅಲ್ವಾ, ಏನಂತೀರಾ? ಅಲ್ಲೇ ಕೂತ್ಕೊಂಡು ಇವನು ಕೂತಿದಾಳಲ್ಲಪ್ಪ ಏನು ಮಾಡ್ದೆ ಅನ್ನಿಸ್ಕೊಳ್ಳೋದ್ಕಿಂತ ಯಾಕೆ ಬಂದ್ರಿ ನೀವು ಅಂತ ಅನ್ನಿಸ್ಕೊಳ್ಬೇಕು. ಸೊ ಆ ಖುಷಿ ಇದೆ. ಸೊ ಒಂದ್ ಲೈನ್ ಏನಾದ್ರು ರಿಯಾಕ್ಷನ್ ಕೊಡ್ಬೇಕು ಅಂದ್ರೆ ಏನ್ ಹೇಳ್ತೀರಾ? ಬಿಗ್ ಬಾಸ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ತುಂಬಾ ಚೆನ್ನಾಗಿತ್ತು. ಬಟ್ ಇನ್ನೊಂದ್ ಸ್ವಲ್ಪ ದಿನ ಇದ್ದಿದ್ರೆ ಇನ್ನೂ ಸಖತ್ತಾಗಿರೋದು, ಒಂದು ಎಕ್ಸ್ಪೀರಿಯನ್ಸ್ ಸಿಕ್ಕಿರೋದು ನನಗೆ. ನಿಮ್ ಪ್ರಕಾರ ಯಾರು ಫಿನಾಲೆ ತನಕ, ಅಂದ್ರೆ ಫೈನಲ್ ಯಾರು ಈಗ ನೀವು ನೋಡ್ತಾ ಇದ್ದೀರಾ, ಯಾರು ಫಿನಾಲೆಲ್ಲಿ? ಹನುಮಂತು ಇರ್ತಾರೆ, ಪ್ರೆಡಿಕ್ಟ್ ಮಾಡ್ತೀರಾ? ಹನುಮಂತು ಡೆಫಿನೆಟ್ಲಿ, ರಜತ್ ಅವ್ರು ಡೆಫಿನೆಟ್ಲಿ, ವಿಕ್ರಮ್ ಅವರು, ಶಿಶಿರ್ ಅವ್ರು ಅಂದ್ಕೊಂಡಿದೀನಿ. ಲೇಡೀಸ್ ಯಾಕಂದ್ರೆ ಬರೀ ನೀವು ಭವ್ಯ ಒಬ್ರಿಗೆ ಆ ಕೆಪಾಸಿಟಿ ಇದೆ. ಅಂದ್ರೆ ಏನು ಒಂದು ಏನ್ ಹೇಳ್ತಾರೆ, ಭವ್ಯ ಮುಂಚೆಯಿಂದ ನಾನು ನೋಡಿರೋ ಮಟ್ಟಿಗೆ ಏನಂತಾರೆ, ಆ ಕುತಂತ್ರಿ ಕೆಲಸಗಳೇನೂ ಇಲ್ಲ. ನೇರವಾಗಿ ಪಾಪ ಅವ್ರದ್ದು ಏನಿದೆ ಅದು ಆಟ ಆಡ್ಕೊಂಡು ಬರ್ತಾ ಇದ್ದಾರೆ. ಸೊ ಹಾಗಾಗಿ ಹುಡುಗಿರಲ್ಲಿ ನಾನು ಭವ್ಯ, ಮೋಕ್ಷಿತಾ, ಈ ಮಧ್ಯೆ ಮೋಕ್ಷಿತಾ ನನಗೆ ತುಂಬಾ ಇಷ್ಟ ಆಗ್ತಾ ಇದ್ದಾರೆ. ಏನಕ್ಕೆ ಗೊತ್ತಾ, ನನಗೂ ಅವ್ರಿಗೂ ಒಂದೇ ಒಂದು ಸಿಮಿಲಾರಿಟಿ. ನಾನು ಮೊದಲನೇ ವಾರನೇ ಏನದು ಕ್ಯಾಪ್ಟನ್ಸಿ ಆಟ ಬಂದಾಗ ಬೆನ್ನ ಹಿಂದೆನೆ ಸುಮಾರು ಏನೇನೋ ಡೀಲ್ಗಳು ನಡೆಯುತ್ತೆ. ಸೊ ಆವಾಗ ನನಗೆ ಗೊತ್ತಿಲ್ದಂಗೆ ಸುದೀಪ್ ಸರ್ ವೀಕೆಂಡ್ ಅಲ್ಲಿ ಹೇಳೋವರೆಗೂ ನನಗೆ ಗೊತ್ತಿರಲಿಲ್ಲ. ಆ ಓಟದಲ್ಲಿ ಇರೋರು ಹಿಂದೆ ಹೋಗಿ ಏನೋ ಡೀಲ್ಗಳು ಮಾಡ್ಕೊಂಡಿರ್ತಾರೆ ಯಾರಿಗೂ ಗೊತ್ತಾಗದಾಗೆ. ಆಗ ನಾನೊಂದು ಡೈಲಾಗ್ ಹೇಳ್ತೀನಿ ಅಲ್ಲಿ, ನಾನು ಎಷ್ಟು ದಿನ ಬಿಗ್ ಬಾಸ್ ಅಲ್ಲಿ ಇದ್ರೂ ಕ್ಯಾಪ್ಟನ್ ಆಗದೆ ಇದ್ರೂ ಚಿಂತೆ ಇಲ್ಲ, ಈ ಡೀಲ್ಗಳು, ಈ ಬ್ರೈಬ್ಗಳು ಇವೆಲ್ಲ ನನ್ನ ಕೈಲಿ ಆ ಚಾನ್ಸೇ ಇಲ್ಲ ಅಂತ ಒಂದು ಮಾತು ಹೇಳ್ತೀನಿ. ಅದು ಬಿಗ್ ಬಾಸ್ ಮನೆ ಒಳಗೆ ವರ್ಕೌಟ್ ಆಗಲ್ಲ. ಆದ್ರೆ ಆ ಮಾತನ್ನು ಹೇಳಿ ವರ್ಕೌಟ್ ಮಾಡಿದ್ದು ಮೋಕ್ಷಿತಾ. ನಂಗೆ ತುಂಬಾ ಖುಷಿ ಆಯ್ತು. ಮೊನ್ನೆನೂ ಅವರು ಕ್ಯಾಪ್ಟನ್ ಆಗ್ಬೋದಾಗಿತ್ತು, ಆದ್ರೆ ಅವ್ರು ಹೇಳ್ತಾರೆ ನಾನು ಕ್ಯಾಪ್ಟನ್ ಆಗದೆ ಇದ್ರು ಚಿಂತೆ ಇಲ್ಲ, ಯಾರ ಕಾಲು ಹಿಡಿಯಲ್ಲ ಅಂತ. ಅವಾಗಿಂದ ನನ್ಗೆ ಮೋಕ್ಷಿತನ ಮೇಲೆ ತುಂಬಾ ಇಷ್ಟ ಆಯ್ತು. ನೋಡಿ, ಯಾರ್ದು ಸಪೋರ್ಟ್ ಇಲ್ದೆ ಏನು ಇಲ್ದೆ ಅವರಿಗೆ ತುಂಬಾ ಕುಗ್ಸಕ್ ಪ್ರಯತ್ನ ಮಾಡಿದ್ದಾರೆ ಕೆಲವರು, ಆದ್ರೂ ಅವ್ರು ಒಬ್ಬರೇ ನಿಂತ್ಕೊಂಡು ಆಟ ಆಡ್ತಾ ಇದಾರಲ್ಲ. ಸೊ ಮೋಕ್ಷಿತಾ ತುಂಬಾ ಇಷ್ಟ ಆಯ್ತು. ಐ ವಿಶ್ ನಂಗೆ ಮೋಕ್ಷಿತನ ಮೇಲೆ ತುಂಬಾ ಇಷ್ಟ ಆಯ್ತು. ನೋಡಿ, ಯಾರ್ದು ಸಪೋರ್ಟ್ ಇಲ್ದೆ ಏನು ಇಲ್ದೆ ಅವರಿಗೆ ತುಂಬಾ ಕುಗ್ಸಕ್ ಪ್ರಯತ್ನ ಮಾಡಿದ್ದಾರೆ ಕೆಲವರು, ಆದ್ರೂ ಅವ್ರು ಒಬ್ಬರೇ ನಿಂತ್ಕೊಂಡು ಆಟ ಆಡ್ತಾ ಇದಾರಲ್ಲ. ಸೊ ಮೋಕ್ಷಿತಾ ತುಂಬಾ ಇಷ್ಟ ಆಯ್ತು. ಐ ವಿಶ್ ಭವ್ಯ ಅಂಡ್ ಮೋಕ್ಷಿತಾ ಫಿನಾಲೆಗೆ ಬರ್ಬೇಕು ಅಂತ. ಹೆಣ್ಣು ಮಕ್ಕಳಲ್ಲಿ ಬರ್ಬೇಕು ಅಂದ್ರೆ ಅವರಿಬ್ಬರಿಗೆ ಆ ಕೆಪಾಸಿಟಿ ಇದೆ. ಇನ್ನು ಹುಡುಗರಲ್ಲಿ ತ್ರಿವಿಕ್ರಮ್, ಹನುಮಂತ, ರಜತ್. ಹನುಮಂತ ಅವ್ರದ್ದು ಯಾವ ಕ್ಯಾರೆಕ್ಟರ್ ನಿಮಗೆ ಇಷ್ಟ ಆಗತ್ತೆ? ಅವರು ಏನ್ ಗೊತ್ತಾ, ಏನು ಒಂದು
ಇವ್ರನ್ನ ಹೀಗ್ ಮಾಡ್ಬೇಕು ಇವ್ರನ್ನ ಹಾಗೆ ಮಾಡ್ಬೇಕು ಅನ್ನೋದು ಏನೂ ಇಲ್ಲ. ಅವ್ರು ನನ್ನ ಆಟ, Innocent. ಹಾ ಆಮೇಲೆ ನನ್ನ ಆಟ ಇದು, ಈ ರೀತಿಯಾಗಿ ಆಡ್ಬೇಕು. ನನ್ನಿಂದ ಏನೇನ್ ಮಾಡಕ್ ಸಾಧ್ಯ ಆಗುತ್ತೆ. ಈಗ ಶೀಲಾ ಅವ್ರನ್ನ ಕೆಳಗೆ ಹೇಳಿದ್ರೆ ನಾನ್ ಶೈನ್ ಆಗ್ತೀನಿ ಅನ್ನೋದಿಲ್ಲ ಅವ್ರಿಗೆ. ಅಲ್ಲಿರೋರ್ಗೆ ತುಂಬಾ ಜನ ಅದಿದೆ, ಅದು ಇವ್ರಿಗಿಲ್ಲ. ಅದು ಇವ್ರಿಗೆ ಒಬ್ರನ್ನ ತುಳಿದು ಇನ್ನೊಬ್ರು ಅಂತ ಇಲ್ಲ, ನಾನೀಗ ಈ ರೀತಿ ಆಡ್ಬೇಕು, ನಾನ್ ನೆಕ್ಸ್ಟ್ ಇದನ್ ಮಾಡ್ಬೇಕು, ಹೀಗ್ ಮಾಡ್ಬೇಕು, ಹಾಗ್ ಮಾಡ್ಬೇಕು. ಎಲ್ಲರೂ ಎಂಟರ್ಟೈನ್ ಮಾಡ್ಕೊಂಡಿರ್ತಾರೆ, ಚೆನ್ನಾಗಿ ಹಾಡ್ಕೊಂಡಿರ್ತಾರೆ, ಲವಲವಿಕೆಯಿಂದ ಇರ್ತಾರೆ. ಸೊ ಅವ್ರ ಕ್ಯಾರೆಕ್ಟರ್ ಅದಿಷ್ಟ ಆಯ್ತು. ರಜತ್ ಅವರಲ್ಲೂ ನಾನು ಅದನ್ನ ನೋಡಿದೆ, ತುಂಬಾ ಆಕ್ಟಿವ್ ಆಗಿ ಚೆನ್ನಾಗಿರ್ತಾರೆ. ಸೊ ಹಾಗಾಗಿ ಇವ್ರುಗಳೆಲ್ಲ ಫಿನಾಲೆಗೆ ಬಂದ್ರೆ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು. ಇಲ್ಲಿಯವರೆಗೂ ನಾವು ನಟಿ, ಕಲಾವಿದೆ, ಬಿಗ್ ಬಾಸ್ ಕಂಟೆಸ್ಟೆಂಟ್ ಯಮುನಾ ಶ್ರೀನಿಧಿ ಅವರ ಮನೆಯ ಟೂರ್ ಮಾಡಿದ್ವಿ. ಧನ್ಯವಾದಗಳು ಯಮುನಾ ಅವರೇ. ಥ್ಯಾಂಕ್ ಯು ಸೋ ಮಚ್. ನೀವು ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸೊ ಇಂತಹ ಮತ್ತಷ್ಟು ಮಾಹಿತಿಗಾಗಿ ಹಾಗೂ ಸೆಲೆಬ್ರಿಟೀಸ್ಗಳ ಹೋಮ್ ಟೂರ್ಗಾಗಿ ವಿಶ್ವವಾಣಿ ಟಿವಿ ಸ್ಪೆಷಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.